Once again, welcome back to our channel called ಹೇಳಿ ಚಾನಲ್ ಹೆಸರು ಡೈಲಿ ಡಮ್ ಡಮ್. ಸೊ ಇವತ್ತು ಯಾವುದ್ರಲ್ಲಿ ವ್ಲಾಗ್ ಮಾಡಿ ಕನ್ನಡದವ್ರು ಇಪ್ಪತ್ತಿಲ್ಲ ನಮ್ಮ ಮಟ್ಟಿಗೆ. ಸೊ ಇವತ್ತು ವ್ಲಾಗ್ ಕನ್ನಡದಲ್ಲಿ. ಸೊ ಇವತ್ತು ಏನಂತ ಹೇಳಿದರೆ, ಈಗ ಗಂಟೆ ಎಷ್ಟು ಹೇಳಿ ಸುರೇಶ್ರೆ? 12:35. ಸೊ ಈಗ ನಾವು ಒಂದು ಕೆಲಸಕ್ಕೆ ಹೋಗ್ತಾ ಉಂಟು ಸೈಟಿಗೆ. ಸೊ ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಯೂಸ್ ಮಾಡಬಾರ್ದು, ಬಟ್ ನಾನು ಒಂದು ಲೊಕೇಶನ್ ಆಗ್ತಾ ಇದ್ದೇನೆ. ಸೊ ಒಂದು ಕೆಲಸಕ್ಕೆ ನಾವು ಹೋಗ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಸೈಟಿದ್ದು ಕೆಲಸ ಎಲ್ಲ ಆಯಿತು. ಸೊ ಬೆಳಿಗ್ಗೆಯಿಂದ ಕೆಲಸ ಎಂತೆಲ್ಲ ಆಯಿತು ಸುರೇಶ್ ಒಂದು ಎಕ್ಸ್ಪ್ಲೇನ್ ಮಾಡಿ ಕಾಂಬವರಿಗೆ, ನಮ್ಮ ವೀಡಿಯೋ ಕಾಂಬವರಿಗೆ. ಬೆಳಗಿಂದ ಒಂದು 2 ಟ್ಯಾಂಕಿ ಕ್ಲೀನ್, ಮತ್ತೆ ಟ್ರೋಲರ್ ಕ್ಲೀನಿಂಗ್, ಮತ್ತೆ ಸಂಪ್ ಕ್ಲೀನಿಂಗ್ ಇದೆಲ್ಲ ಮುಗಿಸಿ ಬಂದದ್ದು. ಈಗ ಇನ್ನೊಂದು ಸೈಟಿಗೆ ಹೋಗ್ತಾ ಇದ್ದೇವೆ. 6970. ಹೇಳಿ. ಅಷ್ಟೇ ಎಂತ ಅಷ್ಟು ಹಾಗೆ ಎಕ್ಸ್ಪ್ಲೇನ್ ಮಾಡೋದಾ? ಸೊ ಫುಲ್ ಬಿಸಿಲು ಅಂದರೆ ಫುಲ್ ಬಿಸಿಲು. ನನಗೆ ಬೆವರಿ ಸುಸ್ತಾಗಿ ಹೋಯಿತು ನನಗೆ ಮತ್ತು ಸುರೇಶ್ಗೆ. ಇನ್ನು ನಮ್ಮೊಟ್ಟಿಗೆ ಇನ್ನಿಬ್ರು ಇದ್ದಾರೆ, ಹಿಂದೆ ಇದ್ದಾರೆ. ಚೇತು ಮತ್ತು ಶ್ರವಣ ಇದ್ದಾರೆ ನಮ್ಮೊಟ್ಟಿಗೆ ಇವತ್ತು ಕೆಲಸಕ್ಕೆ. ಸೊ ಅವರು ಬೈಕಲ್ಲಿ ಬರ್ತಾ ಇದ್ದಾರೆ, ನಾವೀಗ ಮುಂದೆ ಹೋಗ್ತಾ ಇದ್ದೇವೆ ಕಾರಲ್ಲಿ. ಸೊ ಈಗ ಒಂದು ಊಟಕ್ಕೆ ಹೋಗ್ಲಿಕ್ಕೆ ಉಂಟು. ಊಟಕ್ಕೆ ಎಲ್ಲಿವಪ್ಪ? ಸೊ ಊಟಕ್ಕೆ ಹೋಗ್ಲಿಕ್ಕೆ ಉಂಟು. ಒಂದು ಊಟಕ್ಕೆ ಹೋಗಿ ಊಟ ಮುಗಿಸಿ, ಹೋಟೆಲಲ್ಲಿ ಊಟ ಮುಗಿಸಿ ಈಗ ಹೋಗ್ಬೇಕಿಲ್ಲ ಕೆಲಸಕ್ಕೆ. ತುಂಬ ಬಿಸಿಲು. ಈಗದು ಬಿಸಿಲು ಎಷ್ಟು ಉಂಟು ಅಂತ ಹೇಳಿದರೆ ಹೇಳಿ ಪ್ರಯೋಜನ ಇಲ್ಲ. ತುಂಬ ಬಿಸಿಲು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಬಿಸಿಲಿಗೆ ಫುಲ್ ಕಪ್ಪಾಗಿ ಹೋಗ್ತೇವೆ. ನಾನಂತೂ ಮುಕ್ಕಾಲು ಕಪ್ಪಾಗಿ ಆಯಿತು. ಸೊ ನಮ್ಮ ಸ್ಟಾಫ್ನವರು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ನೀ ಎಂತ ಮಾಡಿ ಸಪುರಾದಿ ಮತ್ತು ಕಪ್ಪಾದಿ ಅಂತ ಹೇಳ್ತಿದ್ರು. ದ ರೀಸನ್ ಈಸ್ ಇದೆ, ಬರೀ ಕೆಲಸ ಬಿಸಿ ಲೈಫ್, ಫುಲ್ ಬಿಸಿ. ಮತ್ತು ವ್ಲಾಗ್ ಮಾಡೋದಲ್ಲಿ ರೀಲ್ಸ್ ಮಾಡೋದಲ್ಲಿ ಅಲ್ಲ ಸುರೇಶ್? ಅದು ಮೊನ್ನೆ ಪೆಟ್ಟು ಕೂಡ ಎಲ್ಲ ಇತ್ತು, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ. ಸುರೇಶ್ ಅನ್ನೋದು ಪೆಟ್ಟೆಲ್ಲ ಜೋರೇ ಇದೆ ಅಲ್ಲ ಸುರೇಶ್? ಯಾರಿಗಾದ್ರೂ ಪೆಟ್ಟು ಹೊಡಲಿಕ್ಕೆಲ್ಲ ಇದ್ದರೆ ಅಥವಾ ಹಾಫ್ ಮಾಡ್ರೆಲ್ಲ ಇದೆ, ಸುರೇಶ್ ಕಾಂಟ್ರಾಕ್ಟ್ ಕೊಡಿ, ಕಾಂಟ್ರಾಕ್ಟ್ ಮಾಡ್ತೀವಿ ಸುರೇಶ್. ಹಾಫ್ ಮಾಡ್ರಿಗೆ ಒಂದು ರೇಟ್, ಫುಲ್ ಮಾಡ್ರಿಗೆ ಒಂದು ರೇಟ್ ಅಲ್ಲ? ಲೆಫ್ಟ್ ಹ್ಯಾಂಡ್ ಅಟ್ಟಿಸಿದಕ್ಕೆ ಒಂದು ರೇಟ್, ರೈಟ್ ಹ್ಯಾಂಡ್ ಅಟ್ಟಿಸಿದಕ್ಕೆ ಒಂದೊಂದು ರೇಟ್ ಉಂಟು. ಸೊ ಈಗ ಹೋಗೋ ಕೆಲಸಕ್ಕೆ ಅದಕ್ಕಿಂತ ಮೊದಲು ಹೋಗೋರಪ್ಪ ಊಟಕ್ಕೆ. ತುಂಬ ಬಿಸಿಲು ಉಂಟು. ನಾನಪ್ಪ AC ಹಾಕ್ತೇನೆ. ಸೊ ಫೈನಲಿ ಬಂತು ನಾವು ನಮ್ಮ ಕೆಲಸದ ಸೈಟಿಗೆ. ಸೊ ಕೆಲಸ ನೋಡಿ. ಸೊ ಪ್ಯಾನಲ್ಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಇಲ್ಲಿ ಪ್ಯಾನಲ್ ಉಂಟು, ಹಿಂದ್ಗಡೆ ಇಲ್ಲಿ. ಸೊ ಇಲ್ಲಿ ಸಹ ಪ್ಯಾನಲ್ ಉಂಟು. ಸೊ ಇಲ್ಲಿ ನೋಡಿ ಸ್ವಲ್ಪ ಶ್ಯಾಂಪ್ ಹಾಕಿ ಕ್ಲೀನ್ ಮಾಡ್ತಿದ್ದಾರೆ. ಈಗ ಇನ್ನು ಮೋಟ್ರ್ ಆನ್ ಮಾಡಬೇಕು. ಆನ್ ಮಾಡೋ ತನಕ ಶ್ಯಾಂಪ್ ಹಾಕಿ ಕ್ಲೀನ್ ಮಾಡೋದು. ಸಾಕು ಗಡ ಸುರೇಶ, ನೀರು ಹಾಕೋ ನಿಲ್ಲ. ಶ್ರವಣ ನಮ್ದೊಂದು ಜನ ಉಂಟು ಮಾರೆ, ಕರ್ಮ ಮಾರೆ, ಹೇಳಿ ಪ್ರಯೋಜನ ಇಲ್ಲ. ಈ ಬಿಸಿಲಲ್ಲಿ ಈ ನಮ್ಮನೆ ಕೆಲಸ ಮಾಡಿ ನಮ್ಮದು ಸ್ಕಿನ್ ಎಲ್ಲ ಎಂತ ಆಗಬೇಕು? ನೀವೇ ಒಂದ್ಸಲ ಯೋಚನೆ ಮಾಡಿ, ಸ್ಕಿನ್ ಎಲ್ಲ ಎಂತ ಆಗಬೇಕು? ಹೇಳಿ ಪ್ರಯೋಜನ ಇಲ್ಲ. ಇಲ್ಲಿ ಸಾಕು ನೋಡಿ, ಜಾಸ್ತಿ ಆಯಿತು, ಸಾಕು. ಈಚೆ ಮಾಡ. ಸ್ವಲ್ಪ ಕೆಲಸ ಮಾಡೋ, ಮತ್ತೆ ಕಂಟಿನ್ಯೂ ಮಾಡೋ ಬ್ಲಾಗು. ಕೆಲಸ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಗಲಿಲ್ಲ ಮಾರೆ, ಬೊಜ್ಜ ಕರೆಂಟ್ ಹೋಯ್ತು. ಇಲ್ಲಿ ನೋಡಿ ಒಬ್ಬರು ಕೈಯಲ್ಲಿ ತಿಕ್ತಿದ್ದಾರೆ ನೋಡಿ, ಬೇಕಾ ಬೇಡ ಕ್ಲೀನ್ ಮಾಡ್ತಿದ್ದಾರೆ. ಈ ಬಿಸಿಲಲ್ಲಿ ನೋಡಿ ಎಂತ ಆಗೋದಿಲ್ಲ, ಅಷ್ಟು ಬಿಸಿಲುಂಟು. ತುಂಬ ಬಿಸಿಲು. ಚೇತು ಬಿಸಾಕ ವೈರ್ ಪೈಪ್ ಇಲ್ಲಿ ಹಾಕಿ. ಇದು ಬೇಡ ಇದು ಮಾಡುವ, ಕೈಗೆ ಇಡುವುದು ಬೇಗ ಮಾಡುವ. ಯಾವುದು ಜಾರದಿಲ್ಲಿ ಸುಮ್ಮನೆ ಇಲ್ಲಿ ಎಷ್ಟು ಗ್ಯಾಪ್ ಇಪ್ಪದಲ್ಲ, ಒಣಗುತ್ತಲ್ಲ. ನೀ ಇದೇ ಮಾಡು ಪಟ್ಟ. ಬಿಸಾಕ ಬಿಸಿ ಆಯ್ತು ಬಿಸಾಕ. ಸರಿ. ಶಬಾಷ್. ಸೊ ನೋಡ್ಬೋದು ನೋಡಿ, ಕಪ್ ಹಿಡಿದು ಹೋಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ. ಇಲ್ಲಿ ನೋಡಿ, ಇವರು ಹಲ್ಲು ನಿಂತಾರೆ, ಬಿಡಿ ಮಾಡಬೇಕು. ಹಲ್ಲು ತೋರಿಸಿ, ಹಳಪ ತೋರಿಸಿ ನೀವು ಅಲ್ಲಿ ನೋಡ. ಕೆಲಸ ಆಗ್ತುಂಟು, ಮತ್ತೆ ನೋಡುವ. ಸೊ ಫೈನಲಿ ನಮ್ಮದು ಪ್ಯಾನಲ್ನದು ಕೆಲಸ ಎಲ್ಲ ನೋಡಿ ಕ್ಲೀನ್ ಆಯ್ತು. ನೋಡಿ ಹೇಗೆ ಜಗಮಗ ಹೊಳಿತುಂಟು ನೋಡಿ, ಫುಲ್ ಕಪ್ ಆಗಿತ್ತು. ಸೊ ಈಗ ಕೆಲಸ ಏನು ಅಂತ ಹೇಳಿದ್ರೆ ಸಂಪ್ ಕ್ಲೀನಿಂಗ್ ಹೊರಗಡೆ ನಮ್ಮ ಸಾಹೇಬ್ರು ಹೋಗ್ತಾರೆ. ಸಾಹೇಬ್ರೆ ಹೇಗತ್ತೆ ಸಂಪ್ ಕ್ಲೀನಿಂಗ್? ಎಂತ ಬಾಯಂಗೆ ಇದಿಲ್ಲ, ಪದ ಇಲ್ಲ? ಹೇಳಿ ಹೇಗಿತ್ತು ಸಂಪ್? ಹೇಗೆ ಉಂಟು ಹೊರಗಡೆ? ಕೆಸರು ಎಷ್ಟು ಉಂಟು? ಕೆಸರು ತುಂಬ ಘಾಟ ಉಂಟು ಅಂತ ನೋಡಿ. ಸರಿ. ವಾಹ, ಅಷ್ಟು ಬಿತ್ತ ಎಂತ ಘಾಟ ಅಂತ ಇಲ್ಲ. ಕೆಸರು ನೋಡ್ಬೋದು, ಕೆಸರು ಹಂದಿ. ಸೊ ಇದಿಷ್ಟು ಕೆಲಸ ಮುಗಿಸಿ ಮನೆಗೆ ಹೋಗಬೇಕು. ಸೊ ಫುಲ್ ಹೈಟಲ್ಲಿ ಉಂಟು. ಎಷ್ಟು ಹೈಟಲ್ಲಿ ಉಂಟು ಅಂತ ಹೇಳಿದ್ರೆ ನೋಡಿ, ಎಷ್ಟು ಹೈಟಲ್ಲಿ ಉಂಟು. ಇಲ್ಲಿ ನೀರು ಬಿಟ್ಟಿದ್ದೇವೆ, ನೀರು ಹೋಗ್ತುಂಟು ಹೊರಗಡೆಗೆ. ಸೊ ನೀರೆಲ್ಲ ಖಾಲಿ ಆದಮೇಲೆ ಸಂಪ್ ಕ್ಲೀನ್ ಮಾಡಿ ಮನೆಗೆ ಹೋಗೋದು. ಇವತ್ತಿನದು ನಮ್ಮದು ಕೆಲಸ
ಇಲ್ಲಿಗೆ ಮುಗೀತು. ಇನ್ನು ಬೇರೆ ಕೆಲಸ ಕೂಡ ಉಂಟು, ಅದನ್ನು ಮುಗಿಸ್ಲಿಕ್ಕೆ ಉಂಟು. ಸೊ ಚೇತು ಮತ್ತು ನಮ್ಮ ಸುರೇಶ್ ಬಾಬು ಬರ್ಲಿಕ್ಕೆ ಹೋಗಿ ಒಂದು ಕೆಲಸ ಒಂದು ಬೇಗ ಆಯಿತು ಅಲ್ಲ ಸುರೇಶ್ರೆ? ಸೊ ಸೋಲಾರಲ್ಲಿ ಎಷ್ಟು ಇದಿತ್ತು ಅಂತ ಹೇಳಿದರೆ, ಪಾಚಿ ಇತ್ತು ಅಂತ ಹೇಳಿದರೆ ತುಂಬ. ಸೊ ನಿಮ್ಮನೇಲಿ ಸೋಲಾರ್ ಅಥವಾ ಈ ಥರ ಏನೋ ಇದ್ದರೆ ಒಂದು ವರ್ಷ ಕ್ಲೀನ್ ಮಾಡ್ತಾಯಿರಿ ಅಲ್ಲ ಸುರೇಶ್ರೆ? ನಮಗೆ ಕೆಲಸ ಕೊಡ್ತಾಯಿರಿ, ವರ್ಷ ಕ್ಲೀನ್ ಮಾಡ್ತಾಯಿರಿ. ನಮಗೂ ಸ್ವಲ್ಪ ದುಡಿಮೆ ಆಗ್ತದೆ, ನಿಮ್ಮದು ಐಟಮ್ ಕೂಡ ಚೆಂದ ಇರ್ತದೆ. ಈಗ ನೋಡಿ ಫುಲ್ ತೊಳೆದೆಲ್ಲ ನೋಡಿ ಜಗಮಗ ಬಜ ಹೊಳಿತು ಉಂಟು. ಎಂತಾಯ್ತು? ಇನ್ನು ನೀವೆಲ್ಲಾದರೂ ಸೋಲಾರ್ ಹಾಕ್ಲಿಕ್ಕಿದ್ರೆ ಸೊ ಹೀಗೆ ನೀವು ಇದೊಂದು ಸೋಲಾರ್ ಹಾಕ್ತಿರಲ್ಲ, ಸೊ ಈ ಪ್ಯಾನಲ್ನ ಮಿಡ್ಲಲ್ಲಿ ಈಗ ಗ್ಯಾಪ್ ಕೊಡಬೇಕು. ಸೊ ಇಲ್ಲೊಂದು ಪ್ಯಾನಲ್ ಹಾಕಿ ತುದಿಯಲ್ಲಿ ಸ್ವಲ್ಪ ಗ್ಯಾಪ್ ಕೊಡಬೇಕು. ಆವಾಗ ನಮಗೆ ಇಲ್ಲಿ ತುದಿಯಲ್ಲಿ ಹೋಗಿ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ. ಈ ಥರ ನಿಂತ್ಕೊಂಡು ಇದಿಷ್ಟು ಗ್ಯಾಪ್ ಉಂಟಲ್ಲ, ಇದಿಷ್ಟು ಗ್ಯಾಪು ಈ ತುದಿಯಲ್ಲಿ ಬರಬೇಕು. ಆವಾಗ ನಮಗೆ ಇಲ್ಲಿ ನಿಂತ್ಕೊಂಡು ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಂಟು ಗ್ಯಾಪ್ ಉಂಟು ಸ್ವಲ್ಪ, ಇಲ್ಲಿ ಗ್ಯಾಪ್ ಅಂತ ಇಲ್ಲವೇ ಇಲ್ಲ ಓಲಿ ಮಿಡ್ಲಲ್ಲಿ. ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇಲ್ಲವೇ ಇಲ್ಲ. ಸೊ ಅಡ್ಡಿಲ್ಲ, ಕ್ಲೀನಿಂಗ್ ಕೆಲಸ ಮುಗಿಸುವ, ಬೇಗ ಮುಗಿಸಿ ಬಡ ಮನೆಗೆ ಹೊರಡುವ. ಎತ್ತಿ ಮೇಲೆ ಎತ್ತಿ ಮಾರುತ್ತ ನೀವು ನೀರಂಗೆಲ್ಲ ಬಿತ್ಕೊಂಡು ಎಂಥ ಅವಸ್ಥೆ ಮಾರ ನಿಮ್ದು. ಹಾಂ ಮೇಲ್ಕೊಡಿ. ಸಾಕು ನಿಮ್ದು ಬೊಜ್ಜನ ನೀರು ಹೋಗ್ತದೆ ಅಂತೀರಿ ಮಾರ. ನೀರು ಕಾಲ ಹಾಕಿದೆ ಬೆರಳಾಗಿದೆ. ಹಂಗ ಇನ್ನೊಂದು ಹೊಟ್ಟಿಯಲ್ಲಿ ನಾನು ಅದೇ ಕಂಡ್ರಿ ಮಾರ ಒಂದ್ಸತಿ ಕಾಲ ಇನ್ನು ನಾನು ಅದಕ್ಕೆ ಹೊಟ್ಟಿನ ಮೇಲ್ ಬಿದ್ದಿದ್ದು ನೀರು ಹೊತ್ತೈತೆ ಅಂತ. ಎಂತಹ ಪದ ಮಾರಿ, ನೀರು ಹೊತ್ತೈತಿಲ್ಲ ಅಡ್ಡಿಲ್ಲ. ಕ್ಲೀನ್ ಮಾಡ ಯಾವ್ದು ಹಾಕಿದ್ ಬೇಡ ಬಿಡಿಸಿ ಬಿಡೋರ ಹೊತ್ತಲ್ಲ ಪನ್ಪೆ ವ್ಯಾಕ್ಯೂಮ್ ಬೇಡಲ್ಲ. ನೀವೆಂತ ಮಾಡ್ತೀರಿ ಮಾರ? ಕೇಳ್ರಿ ನಾ ಮಾಡ್ತೇನೆ ಅಂತ. ಓ ಬಿಸಿಲು ದೇವರೇ, ಬಿಸಿಲು. ಇವರು ಶ್ರವಣ ಅವ್ರು ನಮ್ಗೆ ಇವತ್ತು ಮಿಷಿನ್ ಆನ್ ಮಾಡ್ಲಿಕ್ಕೆ ನಾವರಿ ಗಿಡ್ಸಿದ್ದೆ ಆನ್ ಮಾಡ್ತಾನೆ. ಬರ್ಲು ಏನಿದ್ರಿ ಸುರೇಶ್ ಸಂಪಾದ ಹೀಗೆ ಕಿಡ್ಸಿದ್ರೆ ಆಯ್ತು. ನೋಡಿ ನಮ್ದು ಮಿಷಿನ್ ಆಫ್ ಆಗಿ ಆಯ್ತು. ನಾವು ಮೇಲೆ ಇದು ಕೊಟ್ಟಾಯ್ತು. ಈಗ ಎಂತ ಕೊಟ್ಟಾಯ್ತು? ಹಿಟ್ಟು ಬೇಕು, ಹಿಡಿ ಸುಡಿ ಮೈಪು ಸುಡಿ ಬೇಡ ಮಾರೆ. ಸುಡಿ ಎಲ್ಲಿತ್ತು ಈಗ? ನಮ್ದು ಇದಿರ್ಲಿ ಗೋರುದು ಇದು ವೈಪರ್ ಹಿಡ್ಸಿಡಿ ಬಾ ಹಿಡ್ಸಿಡಿ ಬಾ ಅಂಬ್ರ ಹಿಡ್ಸಿದೆ ಕಮ್ಮ ಹಿಡ್ಸಿಡಿ. ಹಾಂ ಇದೊಂದು ಕರೆಕ್ಟ್ ಬಿಸಾಕ್ದ. ಸುರೇಶನ್ ಮುಖ ಹೋಗ್ತಾ ಇದ್ದೀಗ. ಸುರೇಶ್ ಅಣ್ಣ ಮನೇಲಿ ಗುಡಿಸಿದಾರೆ ಇಲ್ಲ ಗೊತ್ತಿಲ್ಲ, ನನ್ನ ಕೆಲಸದಲ್ಲಿ ಒಳ್ಳೆ ಗುಡಿಸ್ತಾರೆ. ಇದು ಸಗಣಿ ಹಾಕ್ಲಿಕ್ಕಿದ್ರೆ ಹೇಳಿ ಸುರೇಶ್ ಅಣ್ಣ, ಒಳ್ಳೇದು ಸಗಣಿ ಹಾಕೋದು. ಮನೆಗೆ ಯಾವ್ದಾದ್ರು ಅಂಗಳ ಸಗಣಿ ಹಾಕ್ಲಿಕ್ಕಿದ್ರೆ ಹೇಳಿ, ಅದು ಕೂಡ ನಾವು ವಹಿಸ್ಕೊಳ್ತೇನೆ ಸ್ವಲ್ಪ ದಿನದಲ್ಲಿ ಅಲ್ಲ ಸುರೇಶ್? ಚಪ್ರ ಹಾಕ್ಲಿಕ್ಕೆ ಸುರೇಶ್ ಅಣ್ಣ ಕೆಲಸ, ಚಪ್ರ ಹಾಕ್ಲಿಕ್ಕೆ, ಮತ್ತೆ ಬಾವಿಯಲ್ಲಿ ಕೆಸ ತೆಗಿಲಿಕ್ಕೆ, ನೀರು ತೆಗಿಲಿಕ್ಕೆ, ಮತ್ತೆ ಎಂತ ಉಂಟು ನಿಮ್ಮದು? ಲಾಡ್ಜಿಂಗ್ ಉಂಟು ನಿಮ್ಮದು? ಲಾಡ್ಜಿಂಗ್ ಸೆಗಣಿ ಗುಡಿಸ್ಲಿಕ್ಕಿದೆ ಹೇಳಿ. ಸುರೇಶ್ ಅಣ್ಣ ಇದ್ದಾರೆ, ಸ್ಕ್ವೇರ್ ಫೀಟ್ ಲೆಕ್ಕ ಸೆಗಣಿ ಗುಡಿಸೋದಂತೆ. ಸ್ಕ್ವೇರ್ ಫೀಟ್ ಲೆಕ್ಕ ಸೆಗಣಿ ಗುಡಿಸಿ ಕೊಡ್ತೇವೆ. ಸ್ಕ್ವೇರ್ ಫೀಟಿಗೆ ಎಷ್ಟು ಸೆಗಣಿಗೆ? ಸೆಗಣಿ ನೀವೇ ತರೋದಾ? ಮೆಟೀರಿಯಲ್ ನಿಮ್ಮದೇ? ಇನ್ನು ಸ್ಕ್ವೇರ್ ಫೀಟ್ ಲಾಭ ಬೇಕಾದ್ರೆ ನಿಮ್ದು ಸೆಗಣಿ ಹಾಕ್ಬಿಡಿ, ಕ್ಲೀನ್ ಆಯ್ತಲ್ಲ. ಸೊ ನೋಡಿ ಕ್ಲೀನ್ ಮಾಡಿದ್ರು ಸುರೇಶ್ ಅಣ್ಣ. ತಗೊಂಡೋಗಿ ಪೈಪ್ ಹೇಳ್ಕೊಳ್ಳಿ.
ಹಿಂದೆ ಶ್ರವಣ ಅವರೇ, ಶ್ರವಣ ಎಂತ ಚೂರಿಡಿಯಾ? ಹಾಂ, ಚೂರು ನೀವು ಹೊಡ್ಕಂತು. ಕೆಲಸ ಮಾಡಿ ಮನೆಗೆ ಹೋಗೋದು ಯಾವಾಗ ಆಗ್ತಾ ಉಂಟು ಮಾರ, ಅಷ್ಟು ಸಾಕಾಗಿ ಹೋಗಿದೆ. ಕೂಗ್ಬೇಡ್ದ ಕಲ್ಕೊಡ್ ಚಿಂಬೆ ಮನೆಯವ್ರಿಗೆ ಒಳಗೆ ಯಾಕೋ ಹೌದು ಮಾರೆ, ಒಳಗೆ ಖರ್ಚು ಅವ ಕಿಡಿಸ್ತಾ ಇದ್ದ ಮಾಡ್ಲಾಡ್ತಾರ. ನಾವು ಕಿಡ್ಸಿರೋ ಅವಸ್ಥೆ ನೋಡಿ, ನಮ್ಮದಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಹೋಗ್ತಾ ಉಂಟು. ವಾ, ಇದೆಂತ ಬಂದದ್ದು ಮಾರೆ, ವ್ಯಾಕ್ಯೂಮ್ ಕ್ಲೀನರ್ ತಗೊಂಡು ಹೋಗ್ತಿದ್ದಾರೆ. ಮೆಲ್ಲ 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 ಮೆಲ್ಲ, ಅರ್ಜೆಂಟ್ ಮಾಡಬೇಡಿ ಕೆಲಸದಲ್ಲೆಲ್ಲ, ನಿಧಾನ ಹೊರಡಿಲ್ಲ. ಫೋಟೋ ತೆಗಿತ ಈಗ ಕಸ್ಟಮರ್ಗೆ ಫೋಟೋ ತೋರಿಸ್ಲಿಕ್ಕುಂಟು, ಹೇಗೆ ಕ್ಲೀನ್ ಆಗಿದೆ ಅಂತ. ಸೊ ಅದನ್ನು ಸಹ ಒಂದು ಫೋಟೋ ತಗೊಂಡು ಹೋಗಬೇಕು. ಇಲ್ಲ. ಸೊ ಫೈನಲಿ ಕೆಲಸ ಎಲ್ಲ ಮುಗೀತು. ನಾವು ಮತ್ತು ಸುರೇಶ್ ತಂಡವಾಗಿ ಇವತ್ತು ಕ್ಲೀನ್ ಮಾಡಿ ನಮ್ಮದು ಕೆಲಸ ಎಲ್ಲ ಫಿನಿಷ್ ಮಾಡಿದ್ವಿ. ಸೋಲಾರ್ ಕ್ಲೀನಿಂಗ್, ಸೋಲಾರ್ ಪ್ಯಾನಲ್ ಕ್ಲೀನಿಂಗು, ಹಾಗೆ ನಮ್ಮದು ಸಿಂಟ್ಯಾಕ್ಸ್ ಕ್ಲೀನಿಂಗ್. ಯಾವುದು ಸಿಮೆಂಟ್ ಇತ್ತು. ಬಿಸಾಕಬೇಡಿ ಬಿಸಾಕಿಲ್ಲ, ಮುರ್ದಾಕ್ಬೇಡಿ ಮರ, ಸೋಲಾರ್ ಇತ್ತು ಮರ ಇಲ್ಲಿ. ಸೊ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೇವೆ ನಾವು. ನಮ್ಮದು ಕೆಲಸ ಮುಗಿತಾ ಬಂತು. ಸೊ ಸುರೇಶ್ ಅಣ್ಣ ಬಾಯ್ ಹೇಳೋ ಸಮಯ. ಅಯ್ಯಯ್ಯ ಹೊರಡ್ರಿ, ಎಂತ ಮರ ಗಂಟೆ ನೋಡಿ 4 ಆಯಿತು ಮರ. ನಾವು ಎಣಿಸ್ಕೊಂಡಿದ್ವಿ 3 ಗಂಟೆ ಮುಗಿಸ್ಬೇಕಂತ, 1 ಗಂಟೆ ಜಾಸ್ತಿನೇ ಕೆಲಸ ಆಯಿತು. ಬಟ್ ಫೈನ್, ಪರವಾಗಿಲ್ಲ, ರಪ್ಪ ಕೆಲಸ ಮುಗಿಸಿ ಆಯಿತು. ಇನ್ನು ಹೊರಡುವ. ಇನ್ನು ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೇನೆ. ಸೊ ಸಂಜೆ ಕಂಟಿನ್ಯೂ ಮಾಡ್ಕ ವ್ಲಾಗ್ ಬೇಡಲ್ಲ. ನಂದು ಒಂದು ಚಪ್ಪಲ್ ಇಲ್ಲಿ ಉಂಟು, ಇನ್ನೊಂದು ಚಪ್ಪಲ್ ಉದ್ರಿ ಹೋಗಿದೆ. ಸೊ ಈ ಒಂದು ಚಪ್ಪಲ್ ಹಾಕಿ ನೋಡಿ ಎಷ್ಟು ಜಾರ್ತದೆ ಮಾರೆ, ಜಾರ್ತದೆ. ಸೊ ನೋಡಿ ಯಾವ ಥರ ಪ್ಯಾನಲ್ಸ್ ಕ್ಲೀನ್ ಆಗಿದೆ, ಪಳ ಹೊಳಿತಾ ಉಂಟು. ಸೊ ಇಂಥ ಸರ್ವಿಸ್ ಬೇಕಿದ್ರೆ ನಮ್ಮ ಸ್ವಚ್ಛದ ಕ್ಲೀನಿಂಗ್ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಬಾಯ್ಸ್ ಎಲ್ಲ ಕನ್ನಡ ಹೋಗಿದ್ದಾರೆ ಕೆಲಸ ಮುಗಿಸ್ಲಿಕ್ಕೆ. ಸೊ ನಾನು ಕೂಡ ಮುಗಿಸ್ಬೇಕು. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್, ಟೇಕ್ ಕೇರ್, ಟಾಟಾ, ಬಾಯ್.